ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯವರನ್ನು ನಿಸ್ವಾರ್ಥ ಭಾವನೆಯಿಂದ, ಹೃದಯದಿಂದ, ಮನಸ್ಸಿನಿಂದ ತುಂಬ ಪ್ರೀತಿಸುವಂತಹ 3 ರಾಶಿಯವರು ಯಾರು? ಈ 3 ರಾಶಿಯವರು ನಿಮಗೆ ದ್ರೋಹ ಮಾಡುವವರಲ್ಲ. ನಿಮ್ಮ ಪ್ರೀತಿ ಯಾವುದಾದರೂ ಒಂದು ಕಾರಣದಿಂದ ದೂರವಾಗಿರಬಹುದು, ಆದರೆ ಅವರ ಮನಸ್ಸಿನಿಂದ ನಿಮ್ಮ ಮೇಲಿನ ಪ್ರೀತಿ ಯಾವತ್ತಿಗೂ ಕಡಿಮೆಯಾಗೋದಿಲ್ಲ. ಧನಸ್ಸು ರಾಶಿಯವರಿಗೆ ಬುದ್ಧಿವಂತ, ಪ್ರಾಕ್ಟಿಕಲ್ ಜನರು ಅಂದರೆ ಬಹಳ ಇಷ್ಟ ಆಗ್ತಾರೆ ನಿಮಗೆ. ಧನಸ್ಸು ರಾಶಿಯವರನ್ನು ಗೌರವಿಸುವಂತಹ, ಪ್ರೀತಿಸುವಂತಹ ರಾಶಿಗಳು ಯಾವುದು? ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ ಕೇತು ಅಧಿಪತಿಯಾಗಿರ್ತಾರೆ. ಮೂಲ ನಕ್ಷತ್ರದ 4 ಪಾದಗಳು. ಪೂರ್ವಾಷಾಢ ನಕ್ಷತ್ರ, ಇದು ಶುಕ್ರನ ನಕ್ಷತ್ರವಾಗಿರುತ್ತದೆ. ಹಾಗೂ ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಧನಸ್ಸು ರಾಶಿಯಲ್ಲಿ ಬರುತ್ತದೆ. ನಕ್ಷತ್ರದ ಪ್ರಕಾರನೂ ಪ್ರಿಡಿಕ್ಷನ್ ನೋಡ್ತಾ ಹೋಗೋಣ. ಧನಸ್ಸು ರಾಶಿಯವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ರಾಶಿಗಳಲ್ಲಿ ಮೊದಲನೆಯದಾಗಿ ಮೇಷರಾಶಿಯವರು. ಮೇಷರಾಶಿಯವರು ನಿಮ್ಮನ್ನು ಪ್ರೀತಿಸುವ ಜೊತೆಗೆ ಗೌರವಿಸುತ್ತಾರೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮೇಷರಾಶಿಯಲ್ಲಿ ಹುಟ್ಟಿದವರು ಬಹಳ ಬುದ್ಧಿವಂತರು. ಇವರಲ್ಲಿ ಒಳ್ಳೆಯ ಪಾಸಿಟಿವ್ ಸಾಮರ್ಥ್ಯವಿರುತ್ತದೆ. ಮೇಷರಾಶಿಯವರಲ್ಲಿ ಅಸೀಮವಾದಂತಹ ಕ್ಷಮತೆಯನ್ನು, ಇವರಲ್ಲಿರುವಂತಹ ಟ್ಯಾಲೆಂಟನ್ನು, ಜ್ಞಾನವನ್ನು ಧನಸ್ಸು ರಾಶಿಯವರು ಗುರುತಿಸಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡುವ ಕಾರಣದಿಂದಾಗಿ ಮೇಷರಾಶಿಯವರು ಧನಸ್ಸು ರಾಶಿಯವರನ್ನು ಪ್ರೀತಿಸುವುದರ ಜೊತೆಗೆ ಗೌರವವನ್ನು ಕೊಡ್ತಾರೆ. ಮೇಷರಾಶಿಯವರು ಧನಸ್ಸು ರಾಶಿಯವರಿಂದ ಬಯಸುವುದು, ನಾನು ತಪ್ಪು ಮಾಡಿದಾಗ ತಿದ್ದಿ ಮುನ್ನಡೆಸಬೇಕು ಅಂತ, ಆದರೆ ಕಾರಣವಿದ್ದರೆ ಮಾತ್ರ ತಿದ್ದಬೇಕು ಎಂದು ಬಯಸುತ್ತಾರೆ. ಧನಸ್ಸು ರಾಶಿಯವರು ಕೇವಲ ಪ್ರೀತಿಯನ್ನು ಮಾತ್ರ ಬಯಸುತ್ತಾರೆ ಮೇಷರಾಶಿಯವರಿಂದ. ಇನ್ ಕೇಸ್ ಧನಸ್ಸು ರಾಶಿ ಹಾಗೂ ಮೇಷರಾಶಿಯವರಲ್ಲಿ ಅರೇಂಜ್ ಮ್ಯಾರೇಜ್ ಆಗಿದ್ದರೂ ಮಕ್ಕಳಾಗುವವರೆಗೂ ಕಡಿಮೆ ಪ್ರೀತಿ ಇರುತ್ತದೆ ಇವರ ಮಧ್ಯೆ ಪರಸ್ಪರ. ಆದರೆ ನಿಮ್ಮಿಬ್ಬರಿಗೂ ಮಕ್ಕಳಾದ ನಂತರ ಮೇಷರಾಶಿಯವರಿಗೆ ನಿಮ್ಮ ಮೇಲಿನ ಪ್ರೀತಿ, ಗೌರವ ಹೆಚ್ಚಾಗುತ್ತಾ ಹೋಗುತ್ತದೆ. ಈಗ ನಕ್ಷತ್ರದ ಪ್ರಕಾರ ನೋಡೋಣ. ಮೂಲ ನಕ್ಷತ್ರದಲ್ಲಿ ಜನಿಸಿದವರಿಗೂ ಮೇಷರಾಶಿಯವರಿಗೂ ಹೇಗಿರುತ್ತೆ ಕಂಪ್ಯಾಟಿಬಿಲಿಟಿ ಅಂತ ನೋಡೋಣ. ಮೇಷರಾಶಿಯವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ತುಂಬ ಚೆನ್ನಾಗಿ ಫಾಲೋ ಮಾಡುವವರಾಗಿರ್ತಾರೆ. ಆದರೆ ಮೂಲ ನಕ್ಷತ್ರದವರ ಬಗ್ಗೆ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಭಯಗೊಳ್ತಾರೆ, ಅಂದರೆ ಹೆದರ್ಕೊಳ್ತಾ ಇರ್ತಾರೆ. ಯಾಕಂದರೆ ಮೂಲ ನಕ್ಷತ್ರದವರು ಸಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡ್ತಾರೆ. ಆದರೆ ಮೂಲ ನಕ್ಷತ್ರದವರು ಬೇರೆ ರೀತಿಯೇ ಇರುತ್ತೆ ಇವರ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳು. ಮೂಲ ನಕ್ಷತ್ರದವರು ಕೆಲವೊಂದು ಬಾರಿ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಮೇಷರಾಶಿಯವರು ಸ್ವಲ್ಪ ಭಯದಿಂದನೇ ಪ್ರೀತಿ ಮಾಡ್ತಾರೆ ಇವರನ್ನು. ಮೂಲ ನಕ್ಷತ್ರದವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಮೇಲೆ ಮೇಷರಾಶಿಯವರು ಹೃದಯದಿಂದ, ಮನಸ್ಸಿನಿಂದ ಪ್ರೀತಿಸ್ತಾರೆ. ಪೂರ್ವಾಷಾಢ ನಕ್ಷತ್ರದವರನ್ನು ಮೇಷರಾಶಿಯವರು ಹೆಚ್ಚಾಗಿ ಪ್ರೀತಿಸುತ್ತಾರೆ. ಪೂರ್ವಾಷಾಢ ನಕ್ಷತ್ರದವರು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಆತುರವನ್ನು ಪಡ್ತಾರೆ. ಆದರೆ ಹಣವನ್ನು ಖರ್ಚು ಮಾಡುವ ವಿಚಾರ ಬಂದಾಗ ತುಂಬ ಯೋಚನೆಯನ್ನು ಮಾಡಿ, ಹಿಂದೆ ಮುಂದೆ ಯೋಚನೆ ಮಾಡಿ ಖರ್ಚು ಮಾಡುವವರಾಗಿರ್ತಾರೆ. ಆದ್ದರಿಂದ ಮೇಷರಾಶಿಯವರು ಪೂರ್ವಾಷಾಢ ನಕ್ಷತ್ರದವರಿಂದ ಹಣವನ್ನು ಖರ್ಚು ಮಾಡಿಸಲು ಇಷ್ಟಪಡ್ತಾರೆ. ಹಣದ ವಿಚಾರ ಬಂದಾಗ ಇವರಿಬ್ಬರ ಮಧ್ಯೆ ವೈಮನಸ್ಸು, ಜಗಳಗಳು ಪರಸ್ಪರ ಇದ್ದೇ ಇರುತ್ತದೆ. ಆದರೆ ಇಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಯನ್ನು ಮಾಡ್ತಾರೆ. ಮೂರನೆಯದಾಗಿ ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದವರನ್ನು ಮೇಷರಾಶಿಯವರು ನಿಮ್ಮ ಮಾತನ್ನು ಹೆಚ್ಚಾಗಿ ಗೌರವಿಸುತ್ತಾರೆ. ಇಬ್ಬರು ಪರಸ್ಪರ ಗೌರವವನ್ನು ಕೊಡ್ತಾ ಇರ್ತೀರ, ಪ್ರೀತಿನೂ ಮಾಡ್ತೀರಾ. ಧನಸ್ಸು ರಾಶಿಯವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ 2ನೇ ರಾಶಿಯವರು ಸಿಂಹರಾಶಿಯವರು. ಸಿಂಹರಾಶಿ ಸೂರ್ಯನ ರಾಶಿ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ರಾಜನ ರಾಶಿಯಾದಂತಹ ಸಿಂಹರಾಶಿಯವರು ಯಾರ ಮಾತನ್ನು ಕೇಳುವವರಲ್ಲ, ಆದರೆ ಯಾರ ಮುಂದೆನೂ ತಲೆ ತಗ್ಗಿಸುವವರು ಅಲ್ಲ ಇವರು. ಆದರೆ ಕೇವಲ ಧನಸ್ಸು ರಾಶಿಯವರ ಮಾತನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಕೇಳ್ತಾರೆ. ಧನಸ್ಸು ರಾಶಿಯವರು ಜ್ಞಾನವಂತರಾಗಿರುವುದರಿಂದ ಸಿಂಹರಾಶಿಯವರಿಗೆ ಧನಸ್ಸು ರಾಶಿಯವರು ಇಷ್ಟ ಆಗ್ತಾರೆ. ಧನಸ್ಸು ರಾಶಿಯವರು ಜ್ಞಾನವಂತರಾಗಿರುವಂತಹ ಕಾರಣದಿಂದ ಸಿಂಹರಾಶಿಯವರಿಗೆ ಧನಸ್ಸು ರಾಶಿಯವರು ಬಹಳ ಇಷ್ಟ ಆಗ್ತಾರೆ. ಸಿಂಹರಾಶಿಯವರು ಧನಸ್ಸು ರಾಶಿಯವರಿಂದ ಹೆಚ್ಚು ಗೌರವವನ್ನು ಹಾಗೂ ಪ್ರೀತಿಯನ್ನು ಮಾತ್ರ ನಿರೀಕ್ಷೆಯನ್ನು ಮಾಡ್ತಾರೆ. ನಕ್ಷತ್ರದ ಪ್ರಕಾರ ಕಂಪ್ಯಾಟಿಬಿಲಿಟಿ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರು ಪತಿಯಾಗಿದ್ದು ಮೂಲ ನಕ್ಷತ್ರದವರು ಪತ್ನಿಯಾಗಿದ್ದರೆ
ಮೂಲ ನಕ್ಷತ್ರದ ಪತ್ನಿ ತನ್ನ ಪತಿಗೆ ದ್ರೋಹ ಮಾಡಿದರೆ ಅಥವಾ ಯಾರಾದರೂ ಒಂದು ಹುಡುಗನ ಜೊತೆ ಮಾತನಾಡಿದರೆ ಆ ವಿಷಯ ಅವರ ಪತಿಗೆ ಗೊತ್ತಾದರೆ, ಈ ದ್ರೋಹದ ಬಗ್ಗೆ ಸಿಂಹರಾಶಿಯವರಿಗೆ ಗೊತ್ತಾದರೆ ಅಷ್ಟೇ, ಕತೆ ಮುಗೀತು. ಅವರ ರಿಲೇಷನ್ಶಿಪ್, ಅವರ ಸಂಬಂಧವನ್ನು ಕೊನೆಗೊಳಿಸ್ಕೊಳ್ತಾರೆ. ನಿಮ್ಮ ಮೇಲಿನ ಪ್ರೀತಿ, ಗೌರವ ತಿರಸ್ಕಾರ ರೂಪಕ್ಕೆ ಬದಲಾಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಸಿಂಹರಾಶಿಯವರು ಮೂಲ ನಕ್ಷತ್ರದವರನ್ನು ಮೊದಲಿನ ರೀತಿ ಪ್ರೀತಿ ಮಾಡೋದಿಲ್ಲ, ಕ್ಷಮಿಸೋದು ಇಲ್ಲ. ಆದರೆ ಪೂರ್ವಾಷಾಢ ನಕ್ಷತ್ರದವರಾಗಿದ್ದರೆ ಯಾವುದೇ ರೀತಿ ತಪ್ಪು ದ್ರೋಹ ಮಾಡಿದರೂ ಸಿಂಹರಾಶಿಯವರು ಕ್ಷಮೆ ಇರುತ್ತೆ, ಕ್ಷಮಿಸುತ್ತಾರೆ. ಎಂತಹ ಪರಿಸ್ಥಿತಿಯಲ್ಲಿಯೂ ತನ್ನ ಪ್ರೀತಿಯನ್ನು, ತನ್ನ ಪ್ರೇಮಿಯನ್ನು ಬಿಟ್ಟುಕೊಡಲು ಸಿದ್ಧವಾಗಿರುವುದಿಲ್ಲ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಉತ್ತರಾಷಾಢ ನಕ್ಷತ್ರದವರಾಗಿದ್ದರೆ ನೀವು ಜೀವನದಲ್ಲಿ ಒಳ್ಳೆಯ ನೇಮ್ ಆ್ಯಂಡ್ ಫೇಮ್, ಪ್ರಸಿದ್ಧಿ ಸಿಕ್ಕರೆ, ಅಂದರೆ ಸಿಂಹರಾಶಿಯವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ಹೆಚ್ಚಿನ ಹಣವನ್ನು ದುಡಿದರೆ, ಹೆಚ್ಚಿನ ಎತ್ತರದ ಮಟ್ಟಕ್ಕೆ ನೀವು ತಲುಪಿದಾಗ ಸಿಂಹರಾಶಿಯವರಲ್ಲಿ ಸ್ವಲ್ಪ ಹೊಟ್ಟೆ ಕಿಚ್ಚಿನ ಮನೋಭಾವನೆ ಬಂದೇ ಬರುತ್ತದೆ. ನಿಮ್ಮನ್ನು ಬಂಧನದಲ್ಲಿ ಇಡಲು ಟ್ರೈ ಮಾಡ್ತಾರೆ, ಅಂದರೆ ಬಂಧನದಲ್ಲಿ ಇಡಲು ಪ್ರಯತ್ನವನ್ನು ಮಾಡ್ತಾರೆ. ಈ ಕಾರಣದಿಂದಾಗಿ ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದವರಿಗೂ ಹಾಗೂ ಸಿಂಹರಾಶಿಯವರಿಗೂ ಬಹಳ ವೈಮನಸ್ಸು, ಮನಸ್ತಾಪ, ಆರ್ಗ್ಯುಮೆಂಟ್ಗಳು ಹೆಚ್ಚಾಗಿ ಆಗ್ತಾನೇ ಇರುತ್ತೆ. ಆದರೆ ಪ್ರೀತಿ ಪರಸ್ಪರ ಇದ್ದೇ ಇರುತ್ತೆ. ಧನಸ್ಸು ರಾಶಿಯವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಮೂರನೇ ರಾಶಿಯವರು ಕುಂಭರಾಶಿಯವರು. ಕುಂಭರಾಶಿಯವರು ತುಂಬ ನಾಲೆಡ್ಜಬಲ್ ಹಾಗೂ ಯೂನಿಕ್ ರಾಶಿ ಅಂತ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೇನೆ. ಕುಂಭರಾಶಿಯವರನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಇಲ್ಲವೋ, ಆದರೆ ಧನಸ್ಸು ರಾಶಿಯವರು ಅರ್ಥ ಮಾಡ್ಕೊಳ್ತಾರೆ. ಧನಸ್ಸು ರಾಶಿಯವರ ಜ್ಞಾನ, ನಾಲೆಡ್ಜ್ ಅನ್ನು ನೋಡಿ ಕುಂಭರಾಶಿಯವರು ಇವರ ಪ್ರೀತಿಯಲ್ಲಿ ಬೀಳುವುದು ಸಹಜ. ಆದರೆ ಮೂಲ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ನಿಮಗೂ ಕುಂಭರಾಶಿಯವರಿಗೂ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಅಂದರೆ ಕಡಿಮೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಬಹಳ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ, ಮನಸ್ತಾಪಗಳು ಬರ್ತಾ ಇರುತ್ತೆ. ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಆದರೆ ನಿಮ್ಮ ಮಾತಿನಿಂದ ಕುಂಭರಾಶಿಯವರು ಸ್ವಲ್ಪ ಕೋಪಗೊಳ್ತಾರೆ. ಅವರಿಗೆ ಅನಿಸುತ್ತದೆ ನೀವು ನಿಮ್ಮ ಮಾತನ್ನೇ ನಡೆಸ್ತಾ ಇರ್ತೀರಾ, ಕುಂಭರಾಶಿಯವರನ್ನು ಕೀಳಾಗಿ ಕಾಣ್ತಾ ಇದ್ದೀರಾ ಅನ್ನುವಂತಹ ಮನೋಭಾವನೆ ಇವರ ಮನಸ್ಸಲ್ಲಿ ಮೂಡುವಂತಹ ಕಾರಣ, ಹಾಗೂ ನೀವು ಕುಂಭರಾಶಿಯವರನ್ನು ಬಹಳ ಡಿಗ್ರೇಡ್ ಆಗಿ ನೋಡ್ತಾ ಇದ್ದೀರಾ ಅನ್ನುವಂತಹ ಭಾವನೆಯಿಂದ ನಿಮ್ಮನ್ನು ಸ್ವಲ್ಪ ದ್ವೇಷವನ್ನು ಮಾಡ್ತಾರೆ. ಇದು ಬಿಟ್ಟರೆ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಆದರೆ ಪೂರ್ವಾಷಾಢ ಶುಕ್ರನ ನಕ್ಷತ್ರ ಆಗಿರೋ ಕಾರಣದಿಂದ ಪೂರ್ವಾಷಾಢ ನಕ್ಷತ್ರದವರನ್ನು ನೋಡಿದರೆ ಕುಂಭರಾಶಿಯವರು ಬಹಳ ಬೇಗ ಇಂಪ್ರೆಸ್ ಆಗ್ತಾರೆ. ನಿಮ್ಮನ್ನು ಮನಸ್ಸಿನಿಂದ, ಹೃದಯದಿಂದ ಪ್ರೀತಿಯನ್ನು ಮಾಡ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.